ಎಲ್ರಿಗೂ ಭಾನುವಾರದ ನಮ್ಮ ವ್ಲಾಗಿಗೆ ಸ್ವಾಗತ. ತನು ಅವಳ ಬ್ಲಾಗ್ಸಲ್ಲಿ ಜೋಡಿಸಿರೋದನ್ನು ಅವಳೇ ಹೇಳಬೇಕು ಅಂತೇಳಿ ವಿಡಿಯೋ ಮಾಡಿ ಅವಳೇ ಮಾತಾಡಿದ್ಲು. ಆನಂತರ ಕಾರ್ತಿಕ್ ಮತ್ತು ಅವಳು ಹೊರಗೆ ಹೋಗಿದ್ದರು. ಚಿತ್ರಾನ್ನ ಹಾಗೆ ಮಂಡಕ್ಕಿ ತಿಂಡಿ ಬೇಕು, ಮೆಣಸಿನ್ಕಾಯಿ ಬೇಕು ಅಂತ ಆರ್ಡ್ರ್ ಮಾಡಿಬಿಟ್ಟೆ ಹೋಗಿದ್ರು ಅಪ್ಪ ಮಗಳು. ಸೊ ಅವ್ರು ಬರೋದ್ರೊಳಗೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ನಂತರ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಆನಂತರ ಒಗ್ಗರಣೆಗೆ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಶೇಂಗಾ ಬೀಜ 1-2 ಸ್ಪೂನು, 1 ಸ್ಪೂನ್ ಕಡಲೆಬೇಳೆ ಇವೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆನಂತರ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ನೀರುಳ್ಳಿ ಹಾಗೆ ಟೊಮ್ಯಾಟೊನ ಹಾಕಬೇಕು. ನಂತರ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಟ್ಬಿಡಬೇಕು. ನಂತರ 2 ಮಿನಿಟ್ಸ್ ಆದಮೇಲೆ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅರಿಶಿನದ ವಾಸನೆ ಹೋಗೋವರೆಗೂ ಬಾಡಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು. ನಂತರ ಸ್ವಲ್ಪ ಗೊಜ್ಜನ್ನು ಸಪ್ರೇಟಾಗಿ ತೆಗೆದಿಡಬೇಕು ಚಿತ್ರಾನ್ನ ಕಲಿಸೋದಕ್ಕೋಸ್ಕರ ಹಾಗೆ ಅವಲಕ್ಕಿ ಕಲಿಸೋದಕ್ಕೋಸ್ಕರ. ನಂತರ ನೆನೆಸಿಟ್ಕೊಂಡಿದ್ದ ಮಂಡಕ್ಕಿಯನ್ನು ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆನಂತರ ಚಿತ್ರಾನ್ನನೂ ಅಷ್ಟೇ ಮಿಕ್ಸ್ ಮಾಡಿದೆ. ಸ್ವಲ್ಪ ಅವಲಕ್ಕಿ ಇತ್ತು, ಅವಲಕ್ಕಿ ನೆನೆಸಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟೆ. ಆನಂತರ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿಟ್ಕೊಂಡು 3ಕ್ಕೂ ಆಗೋಷ್ಟು 3 ತಿಂಡಿಗೂ ಅವಲಕ್ಕಿ, ಚಿತ್ರಾನ್ನ, ಮಂಡಕ್ಕಿ 3 ತಿಂಡಿಗೂ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಎಲ್ಲವಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟೆ. ನಂತರ 3 ತಿಂಡಿನೂ ಬಿಸಿ ಮಾಡಿಟ್ಬಿಟ್ಟು ಬಜ್ಜಿ ಮಾಡೋದಕ್ಕೆ ಮೆಣಸಿನ್ಕಾಯಿಗಳನ್ನು ಅರ್ಧಕ್ಕೆ ಸೀಳ್ಕೊಂಡು ಇಟ್ಕೊಳ್ತಾ ಇದ್ದೆ. ಮೆಣಸಿನ್ಕಾಯಿ ಎಲ್ಲ ಎತ್ತಿಟ್ಟು ಹಿಟ್ಟು ಕಲಿಸ್ಕೊಳ್ಳೋಣ ಅಂಥೇಳಿ ಒಂದು ಬೌಲಲ್ಲಿ ಹಿಟ್ಟು ತೊಗೊಂಡೆ. ಅದಕ್ಕೆ ಅಜ್ವಾಯಿನ, ಜೀರಿಗೆ ಹಾಗೆ ಒಂದು ಸ್ವಲ್ಪ ಉಪ್ಪು, ಸೋಡಾ ಪುಡಿಯನ್ನು ಹಾಕಿಬಿಟ್ಟು ಒಳ್ಳೆ ಹದವಾಗಿ ನೀರು ಹಾಕಿ ಕಲಸಿಟ್ಟೆ. ಹಿಟ್ಟನ್ನು ಕಲಿಸುವಾಗ ಈ ಥರ ಚೆನ್ನಾಗಿ ಬೀಟ್ ಮಾಡಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ನಂತರ ಬಜ್ಜಿ ಕರಿಯೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಬಿಡಬೇಕು. ಎಣ್ಣೆ ಬಿಸಿ ಆದಮೇಲೆ ಬಿಸಿಯಾಗಿರೋ ಎಣ್ಣೆನ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಂಡು ಕಲಸಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿಗಳು. ಎಣ್ಣೆ ಬಿಸಿ ಆದಮೇಲೆ ಟೆಸ್ಟ್ ಮಾಡೋಕೆ ಒಂದು ಸ್ವಲ್ಪ ಹಿಟ್ಟನ್ನು ಅದರಲ್ಲಿ ಹಾಕಿ ಚೆಕ್ ಮಾಡಬೇಕು. ಅದೆಲ್ಲ ಮೇಲೆ ಚೆನ್ನಾಗಿ ಬಂತು ಅಂದರೆ ಒಂದೊಂದೇ ಬಜ್ಜಿ ಎದ್ದು ಹಾಕ್ತಾ ಇರೋದೇ ಎಣ್ಣೆ ಒಳಗೆ. ಬಜ್ಜಿನ ಚೆನ್ನಾಗಿ ಆ ಕಡೆ ಈ ಕಡೆ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದರೆ ಸಾಕು. ನಾನು ಈ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತಾಯಿಲ್ಲ ಸಪ್ರೇಟಾಗಿ, ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತೆ ಚಿತ್ರಾನ್ನ ಅದೆಲ್ಲ ಮಾಡೋದು ಅಂಥೇಳಿ ಅಪ್ಲೋಡ್ ಮಾಡ್ತಾಯಿಲ್ಲ. ಇವಾಗ ನಮ್ಮ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಬಜ್ಜಿ ರೆಡಿ ಆಗೋಯಿತು. ಇದನ್ನು ನಾನು ಅಪ್ಪ ಮಗಳು ಇಬ್ಬರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಈಗ ತಾನು ತಿನ್ನೋದಕ್ಕೆ ಸ್ವಲ್ಪ ಡವ್ ಮಾಡಿಕೊಂಡು ತಿನ್ನಲಿಲ್ಲ ಒಬ್ಬಳೇ. ಅದು ಪಪ್ಪ ತಿನ್ನಿಸ್ಬೇಕು ಅಂದ್ಲು. ಸೊ ಕಾರ್ತಿಕ್ಗೆ ತಿನ್ನಿಸ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ನೋಡಿ ಆ ಸೈಕಲಲ್ಲಿ ಓಡಾಡ್ತಾ ಇದ್ದಾಳೆ. ಆ ಸೈಕಲ್ನ ಎತ್ತಿ ಕುಟ್ಟೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ. ಡೈಲಿ ಇದೇ ಥರನೇ ತರಲೆಗಳಿರುತ್ತೆ ಅವಳದು. ಟಿಫನ್ ಆದಮೇಲೆ ಕಾರ್ತಿಕ್ ಇದ್ದಾಗ ನಾವು ಜೊತೆಗೆ ಟೀ ಮಾಡ್ಕೊಂಡು ಕುಡಿತೀವಿ. ರೆಗ್ಯುಲರಾಗಿ ಏನು ಮಾಡೋದಿಲ್ಲ. ಟಿಫನ್ ಆದ ತಕ್ಷಣ ಏನಪ್ಪ ಇವಳು ಟೀ ಮಾಡೋದೆಲ್ಲ ತೋರಿಸಿದ್ದಾಳೆ ಅಂತ ಅಂದ್ಕೋಬೇಡ್ರಿ. ಇದು ಅಡುಗೆಯಲ್ಲಿ ಹಳೆ ಪಂಟ್ರು ಇರ್ತಾರಲ್ಲ ಅವ್ರಿಗೇನಲ್ಲ, ಈ ಹೊಸಬ್ರು ಇರ್ತಾರಲ್ವ, ಅಮ್ಮನ ಗರಡಿಯಲ್ಲಿ ಬೆಳೆದು ಬಂದಿರೋ ಅಂಥವ್ರು, ಅತ್ತೆ ಮನೆಗೆ ಬಂದು ಏನು ಅಡುಗೆ ಮನೆಯೇ ನೋಡದೇ ಇರೋ ಅಂಥವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ನಮ್ಮ ವ್ಲಾಗ್ ನೋಡಿದಾಗ ಅಂಥೇಳಿ ಟೀ ಮಾಡೋದು ಎಲ್ಲ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬೆಳಿಗ್ಗೆ ಟಿಫನ್ ಲೇಟ್ ಆಗಿದ್ದರಿಂದ ಮಧ್ಯಾಹ್ನ ಊಟ ಮಾಡೋದು ಬೇಡ ಅಂತ ಅನಿಸ್ತು. ಸೊ ಕಲ್ಲಂಗಡಿ ಹಣ್ಣಿತ್ತು, ಅದನ್ನು ಕಟ್ ಮಾಡಿದೆ. ತನಗೂ ಇಷ್ಟ, ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂದಳು. ನಮ್ಮ ಹತ್ರ ಸ್ವಲ್ಪ ತರಲೆ ಮಾಡಿಕೊಂಡೇ ತಿಂದಳು. ಸಂಜೆ ಕಾರ್ತಿಕ್ ತನು ಕೇಳಿದ ಸ್ವೀಟನ್ನು ಕೈಯಲ್ಲಿ ಕೊಡಲಿಲ್ಲ, ಅದು ಬೌಲಲ್ಲೇ ಹಾಕ್ಕೊಡ್ತಾ ಇದ್ದಾರೆ ಅಂತ ಹಠ ಮಾಡ್ಕೊಂಡು ಹಂಗೆ ಉಲ್ಡಾಡ್ತಿದ್ದಾಳೆ. ಆನಂತರ ಅವ್ರು ಕೊಡೋಕೆ ಹೋದ್ರೂ ಇಸ್ಕೊಳ್ಲಿಲ್ಲ, ಸಿಟ್ಟು ಮಾಡಿದ್ದು. ಆಮೇಲೆ ಅವರೇ ಕರೆದು ಕನ್ವಿನ್ಸ್ ಮಾಡ್ತಾಯಿದ್ರು. ಆದ್ರೂ ಅವ್ರ ಪಪ್ಪನ ಗುರಾಯಿಸ್ತಿದ್ದಾಳೆ ಅದರಲ್ಲಿ ನೋಡಿ. ಈ ಸೆಷನ್ನೆಲ್ಲ ಮುಗಿದ್ಮೇಲೆ ಮೇಡಮ್ ಅವರು ಕನ್ವಿನ್ಸ್ ಆದರು. ಆನಂತರ ಅವ್ರ ಪಪ್ಪ ಫೋನಲ್ಲಿ ಏನೋ ನೋಡ್ತಾ ಇದ್ದಾರೆ. ಇವ್ರು ನೋಡಿದರೆ ಟೆಡ್ಡಿ ಬೇರ್ ಎಲ್ಲ ತೊಗೊಂಡ್ರು, ಪಪ್ಪನಿಗೆ ಆಗಲ್ ತೊಗೊಂಡು ಟೆಡ್ಡಿ ಬೇರ್ಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಸಾಕಾಗೋಯ್ತು ಅಂಥೇಳಿ ಅವ್ರ ಪಪ್ಪಂಗೂ ಹಾಕಿದರು. ಕೊನೆಗೆ ಮೇಡಮ್ಮು ಹಾಕ್ಕೊಂಡ್ರು, ನೋಡಿದರು, ಆಟಾಡಿದರು, ಎಲ್ಲ ಮುಗಿಸಿದ್ರು. ಅಷ್ಟರಲ್ಲಿ ಮೇಲಿನ ಮನೆ ಆಂಟಿ ಬರ್ತಾ ಇರೋದು ಗೊತ್ತಾಗಿ ಬೇಗ ಅವಳೇ ಓಡೋಗಿ ಹೊರಗಡೆ ನಿಂತ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸಿದ್ಲು. ನಾವು ಬಟ್ಟೆ ಒಣ ಹಾಕ್ಬೇಕಾದ್ರೆ ಮನೆಗೆ ಬರ್ತೀವಿ ನಿಮ್ಮ ಮನೆಗೆ, ಓಕೆನಾ ಅಂತೆಲ್ಲ ಹೇಳಿದ್ಲು.
ನಾನೇನು ಸಾಂಬಾರು ಮಾಡ್ತಿದ್ದೀನಿ, ಏನು ಅಡುಗೆ ಮಾಡ್ತಿದ್ದೀನಿ ಏನೂ ಹೇಳೇ ಇರಲಿಲ್ಲ. ಆದ್ರೂ ಅವಳಿಗೆ ಎಲ್ಲ ಗೊತ್ತಾಗುತ್ತೆ ಸ್ಮೆಲ್ಲಲ್ಲಿ ಮಾಡೋದು ನೋಡಿದಾಗ. ಮೂಲಂಗಿ ಸಾರು, ಅನ್ನ ನಮ್ಮದು, ಬನ್ನಿ ಊಟ ಮಾಡಿ ಅಜ್ಜಿ ಅಂತೆಲ್ಲ ಕರಿತಾ ಇದ್ಲು ಅವರನ್ನು. ಜನ ಅಂದ್ರೇ ತುಂಬ ಇಷ್ಟ ಅವಳಿಗೆ. ಕೊನೆಗೆ ಅವ್ರಿಗೆ ಬಾಯ್ ಗುಡ್ ನೈಟ್ ಎಲ್ಲ ಹೇಳಿಬಿಟ್ಟು ಒಳಗೆ ಬಂದಳು. ನಾನು ರಾತ್ರಿ ಊಟಕ್ಕೆ ಮೂಲಂಗಿ ಸಾಂಬಾರು ಹಾಗೆ ಬ್ರೌನ್ ರೈಸ್ ಮಾಡಿದ್ದೆ. ಚೆನ್ನಾಗಾಗಿತ್ತು. ಮೂಲಂಗಿ ಸಾಂಬಾರು ರೆಸಿಪಿ ಏನು ನಾನು ಅಪ್ಲೋಡ್ ಮಾಡ್ತಾಯಿಲ್ಲ, ಅದು ಶೂಟ್ ಕೂಡ ಮಾಡ್ಕೊಂಡಿಲ್ಲ. ಯಾಕೆಂದರೆ ಸೀಮೆ ಬದನೆಕಾಯಿ ಸಾಂಬಾರು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಲ್ಲ, ಸೇಮ್ ಅದೇ ಥರನೇ ಮಾಡೋದು. ಅಂದರೆ ತರಕಾರಿ ಎಕ್ಸ್ಚೇಂಜ್ ಅಷ್ಟೇ. ಸೊ ಇದೆಲ್ಲ ಏನು ಅಪ್ಲೋಡ್ ಮಾಡೋದು ಬೇಡ ಅಂತಲೇ ಶೂಟ್ ಮಾಡ್ಕೊಂಡಿಲ್ಲ. ನೈಟ್ ಕೂಡ ಕಾರ್ತಿಕ್ ಹತ್ರನೇ ಊಟ ಮಾಡಿಸ್ಕೊಂಡ್ಳು ತನು. ನಂತರ ಮಲಗುವಾಗ ಅವಳ ನಿಹಾರಿಕಾ, ಆ ಗೊಂಬೆಗೆ ನಿಹಾರಿಕಾ ಅಂತ ಹೆಸರಿಟ್ಟಿದ್ದಾಳೆ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಬ್ಲ್ಯಾಂಕೆಟ್ ಹಾಸಿ ಅದ್ರ ಮೇಲೆ ಅವಳನ್ನು ಮಲಗಿಸಿ ಅವಳನ್ನ ಇಟ್ಕೊಂಡೇ ಮಲ್ಕೊಂಡ್ಬಿಟ್ಲು ಕೊನೆಗೆ. ಇದು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.